ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಲ್ಟಿ ಟ್ಯಾಲೆಂಟೆಡ್ ತೋಷನ್. ನಾನು ಈ ದಿನ ಹಾಗಲಕಾಯಿನ ಲಡ್ಡು ಮಾಡ್ತಾ ಇದ್ದೀನಿ. ಇವಾಗ ನಾನು 2 ಹಾಗಲಕಾಯಿ ತಗೊಂಡಿದ್ದೀನಿ. ಈ 2 ಹಾಗಲಕಾಯಿನ ಲಡ್ಡು ಮಾಡ್ತಾ ಇದ್ದೀನಿ. ನಾನು ಹಾಗಲಕಾಯಿನ ತುರಿಬಿಟ್ಕೊಂಡಿದ್ದೀನಿ ನೋಡಿ. ಮತ್ತೆ ಇದನ್ನ ಹಿಂಡಬೇಕು, ಇಲ್ಲಾಂದ್ರೆ ಕಹಿ ಬರುತ್ತೆ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಹಾಗಲಕಾಯಿ, ಎಳ್ಳಿನ ಪುಡಿ, ಕಡಲೆಪಪ್ಪಿನ ಪುಡಿ, ಬೆಲ್ಲ ಮತ್ತೆ ಏಲಕ್ಕಿಯ ಪುಡಿ ಮತ್ತೆ ಕೊಬ್ಬರಿ ಕೂಡ ತುರಿಬಿಟ್ಕೊಂಡಿದ್ದೀನಿ. ಇವಾಗ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹಾಕೊಳ್ಳೋಣ. ಫಸ್ಟ್ ಹಾಗಲಕಾಯಿ ಹಾಕಿ, ಬೆಲ್ಲ ಹಾಕಿ, ಎಳ್ಳಿನ ಪುಡಿ, ಏಲಕ್ಕಿಯ ಪುಡಿ ಮತ್ತೆ ಕಡಲೆಪಪ್ಪಿನ ಪುಡಿ ಎಲ್ಲ ಹಾಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕೊಬ್ಬರಿ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಶುಗರ್ ಪೇಷಂಟ್ಸ್ಗೆಲ್ಲ ಒಳ್ಳೇದು. ಶುಗರ್ ಪೇಷಂಟ್ಸ್ ಬೇಕರಿಗೆ ಹೋಗಿ ಸ್ವೀಟ್ ಲಡ್ಡೂಸ್ ಎಲ್ಲ ತಿನ್ನೋಕ್ಕಾಗಲ್ಲ. ಇದನ್ನ ತಿನ್ಬೋದು, ಗುಡ್ ಫಾರ್ ಹೆಲ್ತ್. ಆಮೇಲೆ ಇದಕ್ಕೆ ಒಂಚೂರು ಕೂಡ ಎಣ್ಣೆ ಎಲ್ಲ ಯೂಸ್ ಮಾಡಿಲ್ಲ. ಮತ್ತೆ ಇದು ಮಾಡೋಕ್ಕೆ ಯಾವ ಪದಾರ್ಥನೂ ಬೇಯಿಸಿಲ್ಲ. ನ್ಯಾಚುರಲ್ ಆಗಿ ಹಾಗಲಕಾಯಿನ ಲಡ್ಡು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಉಂಡೆ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಲಡ್ಡು. ಗುಡ್ ಫಾರ್ ಹೆಲ್ತ್. ಏನು ಮಾಡ್ತಾರೆ ಬೇಕರಿಯಲ್ಲಿ, ಅದರಿಂದ ಬೇಕರಿಯಲ್ಲಿ ಇರೋದೆಲ್ಲ ಜಂಕ್ ಫುಡ್ಸ್, ಅದನ್ನೆಲ್ಲ ತಿನ್ನಬಾರ್ದು. ಇದು ನ್ಯಾಚುರಲ್ ಆಗಿದೆ. ಕಡಲೆಪಪ್ಪಿನ ಪುಡಿ ಸ್ವಲ್ಪ, ಎಳ್ಳಿನ ಪುಡಿ ಸ್ವಲ್ಪ, ಮತ್ತೆ ಏಲಕ್ಕಿಯ ಪುಡಿ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಮನೆಯಲ್ಲೂ ನೀವು ಮಾಡ್ಕೋಬಹುದು, ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕಹಿ, ಇದು ಹಾಗಲಕಾಯಿ ಕಹಿ ಅಂತ ಯಾರು ತಿನ್ನಲ್ಲ. ಇದು ನ್ಯಾಚುರಲ್ ಹಾಗಲಕಾಯಿ, ಇದು ಏನಾಗಲ್ಲ. ಬೆಲ್ಲ ಎಲ್ಲ ಹಾಕಿರ್ತಾರೆ, ಕಹಿ ಏನಾಗಲ್ಲ ಅಷ್ಟೊಂದು. ನೋಡಿ ಫ್ರೆಂಡ್ಸ್, ಲಡ್ಡು ಎಷ್ಟು ಚೆನ್ನಾಗಿ ಬಂದಿದೆ. ಇದು ನಮ್ಮ ಅಮ್ಮ ಹೇಳ್ಕೊಟ್ಟ ರೆಸಿಪಿ ನನಗೆ. ಮತ್ತೆ ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ಹಾಗಲಕಾಯಿ ಮತ್ತೆ ಬಿಟರ್ ಗಾರ್ಡ್, ಅದರಿಂದ ಮೊಸರನ್ನ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ನಾನು ನಿಮ್ಮ ಮಲ್ಟಿ ಟ್ಯಾಲೆಂಟೆಡ್ ತೋಷನ್. ಪ್ಲೀಸ್ ಕಾಮೆಂಟ್. ನೆಕ್ಸ್ಟ್ ವಿಡಿಯೋಸಲ್ಲಿ ನಿಮ್ಮ ಮುಂದೆ ಬರ್ತೀನಿ.